ದೇಶಾದ್ಯಂತ ಜೂನ್ 19ರಿಂದ ಜುಲೈ 18ರವರೆಗೆ ರಾಷ್ಟ್ರೀಯ ಅಧ್ಯಯನ ಮಾಸವನ್ನಾಗಿ ಆಚರಿಸಲಾಗುತ್ತಿದ್ದು, ಇದರ ಭಾಗವಾಗಿ ಕೋಲಾರ ಜಿಲ್ಲಾ ಸಾರ್ವಜನಿಕ ಗ್ರಂಥಾಲಯದಲ್ಲಿ ವಿಶೇಷ ಓದುಗರ ಜಾಗೃತಿ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿದೆ. ಕೇವಲ ಕಾದಂಬರಿ ಸಾಹಿತ್ಯಕ್ಕಷ್ಟೇ ಸೀಮಿತವಾಗದ ಈ ಗ್ರಂಥಾಲಯಗಳು ಇಂದು ಗ್ರಾಮೀಣ ಭಾಗದ ಉದ್ಯೋಗಾಕಾಂಕ್ಷಿಗಳ ಪಾಲಿಗೆ ಉಚಿತ ತರಬೇತಿ ಕೇಂದ್ರಗಳಾಗಿ ಮಾರ್ಪಟ್ಟಿವೆ. ಈ ಕುರಿತು ಒಂದು ವರದಿ. ಭಾರತದಲ್ಲಿ ಪ್ರತಿ ವರ್ಷ ಜೂನ್ 19ರಂದು ರಾಷ್ಟ್ರೀಯ ಓದುಗರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. 2017ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಅಧಿಕೃತವಾಗಿ ಘೋಷಿಸಿದ ದಿನದಿಂದ ಜೂನ್ 19ರಿಂದ ಮುಂದಿನ ಒಂದು ವಾರವನ್ನು ಅಧ್ಯಯನ ಸಪ್ತಾಹ ಹಾಗೂ ಜುಲೈ 18ರವರೆಗಿನ ಅವಧಿಯನ್ನು ಅಧ್ಯಯನ ಮಾಸ ಎಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಇದರ ಭಾಗವಾಗಿ ಕೋಲಾರ ಜಿಲ್ಲಾ ಗ್ರಂಥಾಲಯದಲ್ಲಿ ಓದುಗರಿಗೆ ವಿಶೇಷ ಜಾಗೃತಿ ಮೂಡಿಸುವ ಸಪ್ತಾಹ ನಡೆಯುತ್ತಿದೆ. ಸಮಾಜದಲ್ಲಿ ಎಲ್ಲರಿಗೂ ತಮಗೆ ಬೇಕಾದ ಪುಸ್ತಕಗಳನ್ನು ಕೊಂಡು ಓದುವ ಆರ್ಥಿಕ ಶಕ್ತಿ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಶ್ರೀಮಂತ ಬಡವ ಎಂಬ ಯಾವುದೇ ಭೇದವಿಲ್ಲದೆ ಎಲ್ಲರಿಗೂ ಉಚಿತವಾಗಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಜ್ಞಾನದ ಬಾಗಿಲನ್ನು ತೆರೆಯುವ ಮೂಲಕ ಗ್ರಂಥಾಲಯಗಳು ಜ್ಞಾನ ಪ್ರಸರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ತಾರತಮ್ಯವಿಲ್ಲದೆ ಜ್ಞಾನ ಪಸರಿಸುವ ಈ ಸಾರ್ವಜನಿಕ ತಾಣಗಳನ್ನು ಜನಸಾಮಾನ್ಯರ ವಿಶ್ವವಿದ್ಯಾಲಯಗಳು ಎಂದೇ ಕರೆಯಲಾಗುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಸಾರ್ವಜನಿಕ ಗ್ರಂಥಾಲಯಗಳ ಸ್ವರೂಪ ಸಂಪೂರ್ಣ ಬದಲಾಗಿದೆ. ಇಂದು ಇಲ್ಲಿ ಕೇವಲ ಕಾದಂಬರಿ ಓದುವವರಿಗಿಂತ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಬರುವ ಯುವಕರೇ ಹೆಚ್ಚಾಗಿದ್ದಾರೆ. ಕೆಪಿಎಸ್ಸಿ, ಯುಪಿಎಸ್ಸಿ, ಬ್ಯಾಂಕಿಂಗ್, ರೈಲ್ವೆ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಗ್ರಂಥಾಲಯಗಳೇ ತರಬೇತಿ ಕೇಂದ್ರಗಳಾಗಿವೆ. ಇಲ್ಲಿ ಸಿಗುವ ಉಚಿತ ದಿನಪತ್ರಿಕೆಗಳು ಮತ್ತು ಅಂತರ್ಜಾಲ ಸೌಲಭ್ಯ ವಿದ್ಯಾರ್ಥಿಗಳಿಗೆ ದೊಡ್ಡ ಆಸರೆಯಾಗಿದೆ. ದೂರದರ್ಶನದೊಂದಿಗೆ ಸ್ಪರ್ಧಾರ್ಥಿ ಶಿರೀಷಾ, ಯುವಜನತೆ ಮೊಬೈಲ್ ಗೀಳಿನಿಂದ ಪುಸ್ತಕ ಬಳಕೆ ಕಡಿಮೆಯಾಗಿದೆ. ಡಿಜಿಟಲ್ ಗ್ರಂಥಾಲಯದಿಂದ ಸ್ಪರ್ಧಾರ್ಥಿಗಳಲ್ಲಿ ಜ್ಞಾನಾರ್ಜನೆ ಅಧಿಕವಾಗಲಿದೆ ಎಂದರು. ಗ್ರಂಥಾಲಯಗಳು ಮತ್ತು ಮನೆಯಲ್ಲಿ ಓದೋದಕ್ಕೂ ಭಾರಿ ಡಿಫ್ರೆನ್ಸ್ ಇರೋದ್ರಿಂದ ಗ್ರಂಥಾಲಯಗಳು ಸಾಕಷ್ಟು ಹೆಲ್ಪ್ ಮಾಡ್ತಾ ಇದೆ ಸ್ಪರ್ಧಾರ್ಥಿಗಳಿಗೆ. ಜೊತೆಗೆ ಹಿರಿಯ ನಾಗರಿಕರಿಗಾಗಿರ್ಬೋದು ಅಥವಾ ಓದೋದಕ್ಕೆ ಯಾರು ಇಷ್ಟಪಡ್ತಾರೋ ಅವರೆಲ್ಲರಿಗೂ ಆಗಿರ್ಬೋದು. ಕೋಲಾರದ ಗ್ರಂಥಾಲಯ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ತುಂಬ ಚೆನ್ನಾಗಿ ಹೊಂದಿದೆ. ಮತ್ತೋರ್ವ ಸ್ಪರ್ಧಾರ್ಥಿ ನಿರ್ಮಲಾ, ಇಲ್ಲಿರುವ ಶಾಂತಿಯುತ ವಾತಾವರಣ ಹಾಗೂ ಉಚಿತ ಇಂಟರ್ನೆಟ್ ಸೌಲಭ್ಯ ಅಧ್ಯಯನಕ್ಕೆ ಪೂರಕವಾಗಿದೆ ಎಂದರು. 2 ಇಯರ್ಸಿಂದ ಲೈಬ್ರರಿಗೆ ಬರ್ತಾ ಇದ್ದೀನಿ. ಇಲ್ಲಿಗೆ ಬಂದ ಮೇಲೆ ಒಂದು ಗುಡ್ ಎನ್ವಿರಾನ್ಮೆಂಟ್ ಸಿಕ್ತು. ತುಂಬ ಓದಬೇಕು, ಇನ್ನೂ ಚೆನ್ನಾಗಿ ಓದಬೇಕು, ಎಷ್ಟು ಕಾಂಪಿಟೇಷನ್ ಇದೆ ಅಂತೇಳಿ ಅರ್ಥ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿಂದ ರಿಸೋರ್ಸ್ ಬಂದು ಡಿಜಿಟಲ್ ಲೈಬ್ರರಿ ಆಗಲಿ, ನ್ಯೂಸ್ ಪೇಪರ್ ಸೆಕ್ಷನ್ ಆಗಲಿ, ಬುಕ್ಸ್ ಸೆಕ್ಷನ್ ಆಗಲಿ ತುಂಬ ಚೆನ್ನಾಗಿದೆ. ಸ್ಪರ್ಧಾರ್ಥಿ ಹರ್ಷ, ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳನ್ನು ಓದಲು ಇಲ್ಲಿ 10 ದಿನಪತ್ರಿಕೆಗಳು ಸಿಗುತ್ತವೆ. ಡಿಜಿಟಲ್ ಗ್ರಂಥಾಲಯದಿಂದ ಮಾಹಿತಿ ಸಂಗ್ರಹಣೆಗೆ ತುಂಬಾ ಅನುಕೂಲವಾಗಿದೆ ಎಂದು ಹೇಳಿದರು. ಗ್ರಂಥಾಲಯ ಅನ್ನೋದು ತುಂಬ ಯೂಸ್ಫುಲ್ ಆಗ್ತಿದೆ. ಎಸ್ಪೆಷಲಿ ಡಿಜಿಟಲ್ ಲೈಬ್ರರಿ ಏನೆಲ್ಲ ಮಾಡಿದಾರೋ ಇದರಿಂದ ನಮಗೆ ತುಂಬ ಉಪಯೋಗ ಆಗ್ತಿದೆ. ಏನು ಅಂತ ಹೇಳಿದ್ರೆ, ಒಂದು ಫ್ರೀಯಾಗಿ ಡೇಟಾ ಕೊಡುವಂಥದ್ದು, ವೈಫೈ ಸೌಲಭ್ಯವನ್ನು ಕೊಡುವಂಥದ್ದು ನಮಗೆ ಎಲ್ಲರಿಗೂ ಕೂಡ ತುಂಬ ಅನುಕೂಲವಾಗ್ತಿದೆ. ಮತ್ತೋರ್ವ ಸ್ಪರ್ಧಾರ್ಥಿ ಅಭಿ, ಹೊಸದಾಗಿ ಆರಂಭವಾಗಿರುವ ಡಿಜಿಟಲ್ ಲೈಬ್ರರಿಯಿಂದಾಗಿ ಕಂಪ್ಯೂಟರ್ ಮೂಲಕ ಆನ್ಲೈನ್ ಕ್ಲಾಸ್ಗಳನ್ನು ಹಾಗೂ ಈ ಪುಸ್ತಕಗಳನ್ನು ಉಚಿತವಾಗಿ ಪಡೆದುಕೊಳ್ಳಲಾಗುತ್ತಿದೆ ಎಂದರು. ಇಲ್ಲಿ ಬಂದ ಈ ಲೈಬ್ರರಿಯಲ್ಲಿ ಎವ್ರಿ ಡೇ ನಾನು ಮಾರ್ನಿಂಗು 8:30 to 9 ಬಂದು ಸಂಜೆ 5:30 ಗಂಟೆ ಇರ್ತೀನಿ. ಸೊ 5:30 ಆ ಟೈಮ್ ಒಳಗೆ ಆಲ್ಮೋಸ್ಟ್ ಎಲ್ಲ ಇಲ್ಲೊಂದು ಬುಕ್ಸ್ ಜಾಸ್ತಿ ಸಿಗುತ್ತೆ. ಸೊ ಫ್ರೆಂಡ್ಸ್ ಮೀಟ್ ಆಗ್ತೀರಿ. ಸೊ ಒಬ್ಬೊಬ್ಬರು ನಾಲೆಜ್ ಒಬ್ಬೊಬ್ಬರು ಶೇರ್ ಮಾಡ್ಕೊಳ್ತೀರಿ. ಈ ಥರ ಡಿಫ್ರೆಂಟ್ ನಾಲೆಜ್ ಶೇರ್ ಮಾಡ್ಕೊಳ್ತಾ ಇರೋದ್ರಿಂದ ನಮ್ಮೆಲ್ರಿಗೂ ಒಂಥರ ಕಂಫರ್ಟ್ ಝೋನ್ ಥರ ಈ ಲೈಬ್ರರಿ ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ. ಜಿಲ್ಲಾ ಗ್ರಂಥಾಲಯ ಉಪನಿರ್ದೇಶಕ ಗಣೇಶ್, ನಮ್ಮ ಜಿಲ್ಲಾ ಗ್ರಂಥಾಲಯದಲ್ಲಿ ಸುಮಾರು 70,000ಕ್ಕೂ ಹೆಚ್ಚು ಪುಸ್ತಕಗಳ ಸಂಗ್ರಹವಿದೆ. ಕೇವಲ ಪುಸ್ತಕ ಓದುವುದಷ್ಟೇ ಅಲ್ಲದೆ ಡಿಜಿಟಲ್ ಯುಗಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳಿಗೆ ಇಂಟರ್ನೆಟ್ ಹಾಗೂ ಡಿಜಿಟಲ್ ಲೈಬ್ರರಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದರು.
ಸುಮಾರು 71,000 ಪುಸ್ತಕಗಳಿದ್ದಾವೆ. ಮತ್ತು ಪುಸ್ತಕ ವಿಭಾಗ ಇದೆ, ಸ್ಪರ್ಧಾತ್ಮಕ ಅಧ್ಯಯನ ಕೇಂದ್ರ ಇದೆ, ಮತ್ತು ಡಿಜಿಟಲ್ ಗ್ರಂಥಾಲಯ ಇದೆ. ಈ ಒಂದು ಗ್ರಂಥಾಲಯದಲ್ಲಿ ಹಲವಾರು ವಿದ್ಯಾರ್ಥಿಗಳು ಪ್ರತಿದಿನ ಬಂದು ಓದ್ತಾ ಇದ್ದೀರಾ. ಮತ್ತು ಇಲ್ಲಿ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಎಲ್ಲ ರೀತಿಯ ಸೌಲಭ್ಯನ ಒದಗಿಸಿದ್ದೀವಿ. ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಇಂದಿನ ಜಾಗತಿಕ ಸ್ಪರ್ಧೆಗೆ ಸರಿಹೊಂದುವಂತೆ ಜಿಲ್ಲೆಯಾದ್ಯಂತ ಒಟ್ಟು 3 ಡಿಜಿಟಲ್ ಲೈಬ್ರರಿಗಳನ್ನು ಪ್ರಾರಂಭಿಸಲು ಉದ್ದೇಶಿಸಲಾಗಿದೆ ಎಂದರು. ಓದುವಿನ ಬಗ್ಗೆ ಮತ್ತು ಪುಸ್ತಕದ ಬಗ್ಗೆ ಆಸಕ್ತಿ ಹುಟ್ಟಿಸಬೇಕನ್ನೋ ಕಾರಣಕ್ಕಾಗಿ ಮತ್ತು ಆ ಜನರಿಗೆ ಈ ಒಂದು ಡಿಜಿಟಲ್ ಲೈಬ್ರರಿಯ ಸಂಪರ್ಕ ಕಲ್ಪಿಸಬೇಕು ಅಂತ ಹೇಳಿ ಮಾಸ್ತಿ ಅವರ ಏನು ಅಲ್ಲಿ ಸ್ಮಾರಕ ಇದೆ ಅಲ್ಲಿ ಒಂದು ಡಿಜಿಟಲ್ ಲೈಬ್ರರಿಯನ್ನು ಕೂಡ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಒಟ್ಟಿನಲ್ಲಿ ಜ್ಞಾನದ ಹಸಿವು ನೀಗಿಸುವ ಜೊತೆಗೆ ಬಡ ಹಾಗೂ ಗ್ರಾಮೀಣ ಭಾಗದ ಸ್ಪರ್ಧಾರ್ಥಿಗಳ ಕನಸುಗಳಿಗೆ ಕೋಲಾರದ ಸಾರ್ವಜನಿಕ ಡಿಜಿಟಲ್ ಗ್ರಂಥಾಲಯ ಆಸರೆಯಾಗಿದೆ.